ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು PS ಹರಳೆ. ಈ ದಿನದ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹಾಗೂ ಶಿವಾನಂದ ಮಹಾವಿದ್ಯಾಲಯ ಕಾಗವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ 7 ದಿನಗಳ ವಾರ್ಷಿಕ ಶಿಬಿರವನ್ನು ಶೆಡ್ವಾಳ್ ಸ್ಟೇಷನ್ ಗ್ರಾಮದಲ್ಲಿ ಮಾರ್ಚ್ 9 ರಿಂದ 15ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದ ಪ್ರಯುಕ್ತ ಮಾರ್ಚ್ 11ರಂದು ಕಾನೂನು ಅರಿವು ಮತ್ತು ನಾಗರಿಕ ಪ್ರಜ್ಞೆ ಕುರಿತು ಎಲ್ಲರಿಗೂ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ರಾಹುಲ್ ಕಟಗೇರಿ ಅವರು ಮಾತನಾಡುತ್ತಾ, ಯುವಕರು ಸಮಾಜದ ಶಕ್ತಿ. ಸಮಾಜದಲ್ಲಿ ಕಾನೂನು ಸಂರಕ್ಷಣೆ ಮಾಡಬೇಕಾಗಿರುವುದು ಎಲ್ಲರ ಕರ್ತವ್ಯ ಮತ್ತು ಯಾರೇ ತಪ್ಪು ಮಾಡಿದರೂ ಕೂಡ ನಮ್ಮ ದೇಶದ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನೀಡಿದ ಸಂದೇಶವನ್ನು ನೆನೆಸುತ್ತಾ ದೇವರನ್ನು ಕಾಯಕದಲ್ಲಿ ಕಾಣಬೇಕು. ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಸರ್ಕಾರ ಕೆಲಸ ದೇವರ ಕೆಲಸ. ಆದ್ದರಿಂದ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಭ್ರಷ್ಟಾಚಾರ ರಹಿತ ಸಮಾಜ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ ಮತ್ತು ಹಳ್ಳಿಗಳು ಅಭಿವೃದ್ಧಿ ಆಗಲು ಅನುಕೂಲವಾಗಲಿದೆ ಎಂದು ಮಾರ್ಮಿಕವಾಗಿ ಹೇಳಿದರು. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕಾಗವಾಡ ವಕೀಲರ ಸಂಘದ ಅಧ್ಯಕ್ಷ ಪ್ರಕಾಶ್ S ಕನಾಳ್ ಅವರು ಮಾತನಾಡುತ್ತಾ, ಜೀತ ಪದ್ಧತಿ, ಬಾಲಕಾರ್ಮಿಕ, ಬಾಲ್ಯ ವಿವಾಹದಂತಹ ಪದ್ಧತಿಗಳು ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು. ಅಂತಹ ಪದ್ಧತಿಗಳು ಎಲ್ಲಿಯಾದರೂ ಕಂಡು ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜದುಗೌಡ ಪಾಟೀಲ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಂಥಪಾಲಕ PM ದೊಡಮನಿ, ಉಪನ್ಯಾಸಕರಾದ ಫಿಬಿ ಬುರ್ಲೆ, ಶಿವಾನಂದ ಔಟಿ, ಅಶೋಕ್ ಪಾಟೀಲ್, ಉಪನ್ಯಾಸಕಿ SM ಔಟಿ, JN ನಾಯಕ್, NSS ಅಧಿಕಾರಿ ಚಂದ್ರಶೇಖರ್ Y, ಶಿವಾನಂದ ಮಹಾವಿದ್ಯಾಲಯದ NSS ಶಿಬಿರಾರ್ಥಿಗಳು, ಶೆಡ್ವಾಳ್ ಸ್ಟೇಷನದ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಭಾಗ್ಯಶ್ರೀ ಅಸೋದೆಯವರು ನೆರವೇರಿಸಿದರು. ವಿದ್ಯಾರ್ಥಿನಿ ಪೂಜಾರಿಯವರು ವಂದಿಸಿದರು.